ನಮಸ್ಕಾರ. ಇಂದಿನ ವಿಶೇಷ ವರದಿಗೆ ಸ್ವಾಗತ. ಸ್ಮಾರಕಗಳು ಕೇವಲ ಕಲ್ಲುಗಳಲ್ಲ, ಅವು ನಮ್ಮ ನಾಡಿನ ಸಾಂಸ್ಕೃತಿಕ ಪ್ರತಿಬಿಂಬಗಳು. ನಮ್ಮ ಪೂರ್ವಜರ ಕಲೆ, ವಾಸ್ತುಶಿಲ್ಪ ಮತ್ತು ಅಪ್ರತಿಮ ಇತಿಹಾಸದ ಜೀವಂತ ಸಾಕ್ಷಿಗಳು ಈ ಸ್ಮಾರಕಗಳು. ಆದರೆ ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಇವುಗಳ ಸಂರಕ್ಷಣೆ ಹೇಗೆ ನಡೆಯುತ್ತಿದೆ? ಇದಕ್ಕೊಂದು ಉತ್ತಮ ಉದಾಹರಣೆ ಇಲ್ಲಿದೆ ನೋಡಿ. ಹಾವೇರಿಯ ಕೆಎಲ್ಇ ಸಂಸ್ಥೆಯ ಗುದ್ಲೆಪ್ಪ ಹಳ್ಳಿಕೇರಿ ಪದವಿ ಮಹಾವಿದ್ಯಾಲಯದ ಇತಿಹಾಸ ವಿಭಾಗ ಹಾಗೂ ಐತಿಹಾಸಿಕ ಪರಂಪರಾ ಕೂಟದ ವತಿಯಿಂದ ಇತ್ತೀಚೆಗೆ ಹಾನಗಲ್ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಒಂದು ದಿನದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಕೇರಿ ಗ್ರಾಮದ ಸ್ಮಾರಕಗಳ ಪರಿಚಯ ಹಾಗೂ ಸ್ವಚ್ಛತೆ ಎಂಬ ಈ ಅಭಿಯಾನವು ಯುವ ಪೀಳಿಗೆಯಲ್ಲಿ ಇತಿಹಾಸದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ಆರ್. ಕೋಡಿಶೆಟ್ಟರ್ ಅವರು ಪರಂಪರೆ ಮತ್ತು ಇತಿಹಾಸದ ಅವಿನಾಭಾವ ಸಂಬಂಧವನ್ನು ಬಿಚ್ಚಿಟ್ರು. ವಿಜ್ಞಾನ, ತಂತ್ರಜ್ಞಾನ ಹಾಗೂ ಆಧ್ಯಾತ್ಮದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಸಾಧನೆ ಮಾಡಿದ ಈ ನಾಡಿನ ಪ್ರಜೆಗಳಾಗಿ ನಮ್ಮ ಪೂರ್ವಜರು ನೀಡಿದ ಕೊಡುಗೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಹೊಣೆಯಲ್ಲವೇ ಎಂದವರು ಪ್ರಶ್ನಿಸಿದರು. ಕೋಡಿಶೆಟ್ಟರ್ ಅವರ ಹೇಳಿಕೆಯ ಪ್ರಮುಖ ಅಂಶ ಸ್ಮಾರಕಗಳು ನಮ್ಮ ನಾಡಿನ ಸ್ವತ್ತು ಮತ್ತು ಸಂಪತ್ತು. ಇವುಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಪರಂಪರೆ ಎಂಬುದು ಕೇವಲ ಸ್ಮಾರಕಗಳಿಗೆ ಸೀಮಿತವಲ್ಲ, ಅದು ನಮ್ಮ ಪ್ರಜ್ಞಾವಂತಿಕೆಯ ಸಂಕೇತ. ಕಲಕೇರಿ ಗ್ರಾಮದ ಐತಿಹಾಸಿಕ ಕೆರೆ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಸ್ಮಾರಕಗಳ ಆವರಣವನ್ನು ಸ್ವಚ್ಛಗೊಳಿಸಿದರು. ಶಿಥಿಲಗೊಳ್ಳುತ್ತಿರುವ ಶಿಲ್ಪಕಲೆಗಳು ಹಾಗೂ ಧೂಳು ಹಿಡಿದಿದ್ದ ಇತಿಹಾಸದ ಪುಟಗಳಿಗೆ ವಿದ್ಯಾರ್ಥಿಗಳ ಈ ಕಾರ್ಯ ಕಳೆ ನೀಡಿತು. ಕೇವಲ ಪುಸ್ತಕದ ಓದಿಗೆ ಸೀಮಿತವಾಗದೆ ಪ್ರತ್ಯಕ್ಷವಾಗಿ ಇತಿಹಾಸದ ಸ್ಥಳಗಳಿಗೆ ಭೇಟಿ ನೀಡಿ ಅದರ ಮಹತ್ವ ಅರಿಯುವ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಒಟ್ಟಿನಲ್ಲಿ ಹಳೆಯ ಶ್ರೇಷ್ಠತೆಗಳನ್ನು ಅಳಿಯಲು ಬಿಡದೆ ಅವುಗಳನ್ನು ಮತ್ತಷ್ಟು ಹೊಳೆಯುವಂತೆ ಮಾಡುವ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಇತಿಹಾಸದ ಮೇಲಿನ ಈ ಪ್ರೀತಿ ಮತ್ತು ಸಂರಕ್ಷಣೆಯ ಮನೋಭಾವ
ಇಂದಿನ ಯುವ ಜನತೆಯಲ್ಲಿ ಸದಾ ಜಾಗೃತವಾಗಿರಲಿ ಎಂಬುದು ಎಲ್ಲರ ಆಶಯ. ವರದಿ ಸ್ಪರ್ಧಾ ನ್ಯೂಸ್ ಕಲ್ಕೆರಿ.